ದಾವಿದನ ಕುರಿತು ಓದ್ತಾ ಬರುವಾಗ ದೇವರು ಆ ದಿನದಲ್ಲಿ ದಾವಿದನಿಗೆ ಜಯವನ್ನು ಅನುಗ್ರಹಿಸಿದ. ಆ ಫಿಲಿಷ್ಟಿಯನು ನೆಲಕ್ಕೆ ಉರುಳಿದ. ಹೇಗೆ? ಕಾರಣ ಏನು? ದಾವಿದನು ಸರ್ವಶಕ್ತನಾದ ದೇವರನ್ನ ಆಶ್ರಯಿಸಿಕೊಂಡ. ಈ ಲೋಕದ ಮನುಷ್ಯರಲ್ಲ, ಈ ಲೋಕದಲ್ಲಿರುವಂತ ಜ್ಞಾನದಿಂದ ಅಲ್ಲ, ಈ ಲೋಕದ ಯುದ್ಧ ಆ ವಸ್ತ್ರಗಳನ್ನು ಧರಿಸಿಕೊಂಡದರಿಂದ ಅಲ್ಲ. ಧರಿಸಿಕೊಳ್ಳುವಾಗ ಅವನಿಗೆ ಆಗ್ಲಿಲ್ಲ ಈ ಲೋಕದ ಸಂಗತಿಯನ್ನು ಧರಿಸಿಕೊಂಡು ಯುದ್ಧವನ್ನ ಮಾಡ್ಲಿಕ್ಕೆ, ಅವನಿಗೆ ನಡಿಲಿಕ್ಕೆ ಆಗ್ಲಿಲ್ಲ. ಅದನ್ನೆಲ್ಲ ತೆಗೆದುಹಾಕಿದೆ, ಬಿಚ್ಚಿರಿ, ಇದು ನನಗೆ ಆಗಲ್ಲ ಯುದ್ಧವನ್ನ ಮಾಡ್ಲಿಕ್ಕೆ, ಇದು ನನಗೆ ಅಭ್ಯಾಸ ಇಲ್ಲ ಅಂತ ಹೇಳಿ ಕವಣೆ ಕಲ್ಲಿನಿಂದ ಒಡೆದು ಅವನನ್ನ ನೆಲಕ್ಕೆ ಉರುಳಿಸಿದ್ದು. ಹಾಗಾದ್ರೆ ಅವನು ದೇವರನ್ನ ಆಶ್ರಯಿಸಿಕೊಂಡಿರುವುದಾದ್ರೆ 37ನೇ ವಾಕ್ಯ ಹೇಳುವ ಹಾಗೆ, ಸಿಂಹದಿಂದಲೂ ಅಷ್ಟೇ ಅಲ್ಲ, ಕರಡಿಯ ಉಗುರುಗಳಿಂದಲೂ ನನ್ನನ್ನು ತಪ್ಪಿಸಿದ ದೇವರು ಇವತ್ತು ಫಿಲಿಷ್ಟಿಯನ ಕೈಯಿಂದ ನನ್ನನ್ನು ತಪ್ಪಿಸ್ತಾನೆ. ನಮ್ಮ ದೇವರು ಎಷ್ಟು ಸರ್ವಶಕ್ತನಾದ ದೇವರು ನೋಡ್ರಿ. ಆ ಯೌವನ ಪ್ರಾಯದಲ್ಲಿರುವಾಗ ಆ ಚಿಕ್ಕ ಹುಡುಗನಾಗಿದ್ದಂಥ ದಾವಿದನೇ ದೇವರನ್ನ ಆಶ್ರಯಿಸಿಕೊಂಡ. ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ದೇವರನ್ನ ಆಶ್ರಯಿಸಿಕೊಳ್ಳುವುದನ್ನು ನಾವು ಕಲಿಬೇಕು ಪ್ರಿಯರೇ. ಆ ದಿನದಲ್ಲಿ ಅವರಿಗೆ ಜಯ ಉಂಟಾಯಿತು. ಇವತ್ತು ನಮ್ಮ ವಿಷಯಗಳಲ್ಲಿ ಯಾವ ವಿಷಯಗಳಲ್ಲಿ ನಾವು ಸೋತು ಹೋಗಿದ್ದೀವೋ, ಯಾವ ವಿಷಯಗಳಲ್ಲೆಲ್ಲ ನೀವು ಕುಗ್ಗಿ ಹೋಗಿದ್ದೀರೋ, ಸೋತು ಹೋಗಿದ್ದೀರೋ, ಬಿದ್ದು ಹೋಗಿದ್ದೀರೋ, ಇನ್ನು ಹೇಳಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರೋ, ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡ್ತಾನೆ. ನಿಮ್ಮ ಜೀವಿತಗಳಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡ್ತಾನೆ. ನೀವು ನಂಬುವುದಾದರೆ ದೇವರ ಮಹಿಮೆನ ನೀವು ನೋಡ್ತೀರಿ. ಇಷ್ಟು ದಿವಸ ಒಂದು ವೇಳೆ ನಿಮ್ಮ ಸಾಮರ್ಥ್ಯದಿಂದ ಮಾಡಿದಂಥ ಬಿಸ್ನೆಸ್ನ ಸೈಡಿಗೆ ಇಟ್ಟು ಇವತ್ತೊಂದು ತೀರ್ಮಾನ ಮಾಡಿ ದೇವರೊಂದಿಗೆ, ದೇವರೇ ನಾನು ನಿನ್ನನ್ನು ಆತ್ಕೊಂಡು ಇವತ್ತಿನಿಂದ ನಾನು ಪ್ರಾರಂಭಿಸ್ತೀನಿ, ಕರ್ತನೇ ನೀನೇ ನನಗೆ ಸಹಾಯ ಮಾಡು ಎಂಬುದಾಗಿ ಹೇಳಿ ಒಂದು ಸ್ಟೆಪ್ ನೀವು ಇಡುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನಿಮ್ಮ ಮಕ್ಕಳ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಕರ್ತನೇ, ನನ್ನ ಮಕ್ಕಳ ಜೀವಿತವನ್ನು ನಾನು ನಡೆಸಲ್ಲ, ನನ್ನ ಜ್ಞಾನದಲ್ಲಿ ನಾನು ನಡೆಸಲ್ಲ, ನಾನು ಬುದ್ಧಿ ಹೇಳಿದರೆ ಅವರು ಕೇಳಲ್ಲ. ಹಾಗಾದರೆ ದೇವರೇ ನೀನು ಅವರ ಮನಸ್ಸನ್ನು ಬದಲಾಯಿಸು, ನಿನ್ನನ್ನು ನಾನು ಆತುಕೊಳ್ತೇನೆ, ನಾನು ಪ್ರಾರ್ಥಿಸ್ತೇನೆ, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತೇನೆ ಎಂಬುದಾಗಿ ನೀವು ತೀರ್ಮಾನವನ್ನು ಮಾಡಿ ನೋಡ್ರಿ. ದೇವರು ನಿಮ್ಮ ಮಕ್ಕಳ ಭವಿಷ್ಯವನ್ನು ಯಾವ ರೀತಿಯಾಗಿ ಆಶೀರ್ವದಿಸ್ತಾನಂತ. ಯಾಕೆಂದರೆ ನಾವು ದೇವರನ್ನ ಆಶ್ರಯಿಸಿಕೊಳ್ಳುವಾಗ ದೇವರು ನಮ್ಮ ಪಕ್ಷದಲ್ಲಿ ನಿಂತ್ಕೊಳ್ತಾನೆ.